ಗುರುಜಿ, ಮುಂದಿನ ರಾಶಿ ಧನಸ್ಸು. ಈ ಹಿಂದೆ ರಕ್ತಚಂದ್ರಗ್ರಹಣ ಸಂದರ್ಭದಲ್ಲಿ ಮಾತನಾಡುವಾಗ ಒಳ್ಳೇದಾಗುತ್ತೆ ಅನ್ನೋದೇ ಹೆಚ್ಚಿಗೆ ಭಾಗ ಇತ್ತು. ಆದ್ರೆ ಈಗ ಅವ್ರೇನಾದ್ರೂ ಒಂದು ಕಮಿಟ್ಮೆಂಟ್ ಒಪ್ಕೊಂಡಿದ್ರು ಅಂದ್ರೆ ಇಷ್ಟು ದಿನದೊಳಗೆ ಮಾಡಿ ಮುಗಿಸ್ತೀನಿ ಅಂತ, ತಮ್ಮನ್ನು ತಾವು ಅಗ್ನಿ ಪರೀಕ್ಷೆಗೆ ಒಡ್ಕೊಂಡಂಗೆ ಆಗುತ್ತೆ. ಬಟ್ ಅದಾಗಲ್ಲ. ಹಾಗಾಗಿ ನೀವು ಆ ರೀತಿ ಕಮಿಟ್ಮೆಂಟ್ಸ್ಗೆ ಒಪ್ಕೊಳ್ಬಾರ್ದು ಅನ್ನುವಂಥದ್ದನ್ನು ಕೂಡ ನೋಡಿದೆ. ಈ ಒಂದು ಗ್ರಹಣದಿಂದ ಅಥವಾ ಮಹಾಲಯ ಅಮಾವಾಸ್ಯದಿಂದ ಏನೆಲ್ಲ ಪ್ರಭಾವಗಳಾಗುತ್ತೆ ಗುರುಜಿ? ಗೋಚಾರದಲ್ಲಿ ಅವರಿಗೆ ಗುರುಬಲ ಇದೆ, ಧನುರ್ ರಾಶಿಯವರಿಗೆ ಪ್ರಸ್ತುತ. ಮತ್ತೆ ಕೇಂದ್ರದಲ್ಲಿ ನಾವು ಯಾವಾಗಲೂ ಅಷ್ಟೇ ಶನಿಯ ದೃಷ್ಟಿ ಚೆನ್ನಾಗಿತ್ತು ಅಂದರೆ ಒಳ್ಳೆ ಫಲಗಳಿದೆ. ಇಲ್ಲಿ ಶನಿನೂ ಫಲಗಳು ಕೊಡ್ತಾ ಇದೆ, ಗುರುನು ಫಲನೂ ಇದೆ. ಆದರೆ ಗ್ರಹಣದ ಪ್ರಭಾವ ಹೇಗಿದೆ ಇವ್ರಿಗೆ ಧನುರ್ ರಾಶಿಯವರಿಗೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇರುತ್ತೆ ನೋಡಿ. ಇವರಿಗೆ ರಾಷ್ಟ್ರಾಧಿಪತಿ ಗುರುಗ್ರಹ ಸಪ್ತಮ ಸ್ಥಾನದಲ್ಲಿರೋದ್ರಿಂದ, ಸಪ್ತಮ ಅಂದರೆ ಮದುವೆ ನೋಡಿ. ಮದುವೆ ವಿಚಾರದಲ್ಲಿ ಮೂಲ ನಕ್ಷತ್ರ ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ಮದುವೆಗಳೇ ಆಗುತ್ತಾ ಇಲ್ಲ. ಸೊ ಅಂಥವರು ಮದುವೆ ವಿಚಾರದಲ್ಲಿ, ಗ್ರಹಣದ ವಿಚಾರದಲ್ಲಿ ಒಳ್ಳೆಯದೇ ಇದೆ ಅಂತ ನಿರೀಕ್ಷೆ ಮಾಡಬಹುದು. ಇನ್ನು ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಒಂದಿಷ್ಟು ದೃಷ್ಟಿ ಇರೋದ್ರಿಂದ ನಿಧಾನ ಆಗಬಹುದು ಹೊರತು ಹಿಡಿದಂಥ ಕೆಲಸ ಹಾಗೆ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ನೆಮ್ಮದಿನೂ ಕೆಡಿಸ್ಕೊತೀರ, ಟೆನ್ಷನ್ ಜಾಸ್ತಿ ತೊಗೊಳ್ಳುವಂಥದ್ದು ಇರುತ್ತೆ. ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುತ್ತೆ. ಆದರೆ ಏನೇ ಆದ್ರೂ ಯಾವುದೇ ಮದುವೆ ವಿಚಾರದಲ್ಲಾಗಲಿ ಈ ವರ್ಷದಲ್ಲಿ ಒಳ್ಳೆಯದಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಮತ್ತು ಆರೋಗ್ಯ ಸ್ಥಾನದಲ್ಲಿ ನಾವು ನೋಡೋಕ್ಕೋದ್ರೆ ಹೆಲ್ತ್ ವಿಚಾರದಲ್ಲಿ ಶುಕ್ರ ಕೇತು ಒಂದು ಸಂಯೋಗದಿಂದ ಇದರಿಂದನೂ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಕಾಡುವಂಥದ್ದು ಇರುತ್ತೆ ನೋಡಿ. ನಾನು ಆಗಾಗ ರಾಶಿಗಳನ್ನು ಲೆಕ್ಕಾಚಾರ ಮಾಡಿದಾಗ ಓವರಲ್ ಆಗಿ ನಾವು ನೋಡಿದಾಗ ರಾಶಿಗಳು ಯಾವುದೇ ರಾಶಿ ನಾವು ತಗೊಂಡಾಗೂ ಹೆಲ್ತ್ ಸ್ವಲ್ಪ ಎಲ್ಲರ ರಾಶಿಯವ್ರಿಗೂ ಹೊಡೆತ ಬೀಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಅದರಲ್ಲಿ ವೃಷಭ ರಾಶಿಯವ್ರಿಗೆ ಜಾಸ್ತಿ ಕಾಣ್ತಾ ಇದೆ. ಮತ್ತು ಅದೇ ರೀತಿ ಈ ಧನು ರಾಶಿಯವ್ರಿಗೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಮತ್ತು ಅದ್ರ ಜೊತೆಗೆ ಕರ್ಮಸ್ಥಾನದಲ್ಲಿ ಚಂದ್ರ, ರವಿ, ಬುಧ ಗ್ರಹಣಕ್ಕೆ ಈಡಾಗಿರೋದ್ರಿಂದ ಉದ್ಯೋಗದಲ್ಲಿ ನೆಮ್ಮದಿ ಇರೋದಿಲ್ಲ, ಉದ್ಯೋಗ ಕಳೆದುಕೊಳ್ಳುವಂಥದ್ದು ಇರುತ್ತೆ, ಕೆಲಸಕ್ಕೆ ಏನಾದರೂ ಬಿಟ್ಟು ಹೋಗುವಂಥದ್ದು, ಇರೋ ಕೆಲಸ ಹೋಗುವಂಥದ್ದು ಇರುತ್ತೆ. ಸ್ವಲ್ಪ ಕೆಲಸದ ವಿಚಾರದಲ್ಲಿ ನೋಡ್ಕೋಬೇಕಾಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲಿ ಲಾಭಸ್ಥಾನ ಅಧಿಪತಿ ಇರೋದ್ರಿಂದ ಭೂಮಿಯಿಂದ ಲಾಭ, ಸ್ವಂತ ಮನೆ ಯೋಗ ಉಂಟಾಗುತ್ತೆ. ಅಂದರೆ ಇಲ್ಲಿ ಒಂದು 75% ದುಡ್ಡು, ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಶುಭ ಕಾರ್ಯಗಳು, ವಿವಾಹ ಶುಭ ಕಾರ್ಯಗಳಿಗೆ ಏನೂ ತೊಂದರೆ ಇಲ್ಲ. ಆದರೆ ಒಂದಿಷ್ಟು ವಿಚಾರಗಳಲ್ಲಿ ಕೆಲಸ, ಕರ್ಮಸ್ಥಾನದಲ್ಲಿ ಗ್ರಹಣಕ್ಕೀಡಾಗಿರೋದು. ಕರ್ಮಸ್ಥಾನ ಅಂದರೆ ಉದ್ಯೋಗದಲ್ಲಿ ಇವರಿಗೆ ಧನುರ್ ರಾಶಿಯವರಿಗೆ ಏಕಾಏಕಿ ತೊಂದರೆ ಆಗುತ್ತೆ. ಚೆನ್ನಾಗಿ ಕೆಲಸ 4-5 ವರ್ಷ ಕೆಲಸ ಮಾಡ್ತಾ ಇರ್ತಾರೆ, ದಿಢೀರ್ ಕೆಲಸ ಹೋಗುವಂಥದ್ದು ಇರುತ್ತೆ. ಸೊ ಇದ್ರ ಕೆಲಸದ ವಿಚಾರದಲ್ಲಿ ಮಾತ್ರ ಸಮಸ್ಯೆ ಇದೆ.